ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವಾತಿ. ನನ್ನ ಫಸ್ಟ್ ವಿಡಿಯೋ ಬಂದುಬಿಟ್ಟು ಚಿಲ್ಲಿ ಚಿಕನ್ ತೋರಿಸಿದ್ದೆ. ಈಗ ನನ್ನ ಸೆಕೆಂಡ್ ವಿಡಿಯೋನ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅನಿಸುತ್ತೆ, ನಿಮಗೂ ಹಾಗೆ ಅನಿಸುತ್ತೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬೆಂದಿದೆ. ಇದನ್ನು ತಿಂತಾಯಿದ್ರೆ ಹಾಗೆ ಭಾಳ ನೀರು ಬರುತ್ತೆ. ಬಿಸಿ ಬಿಸಿ ಇದೆ ನೋಡಿ. ಅನ್ನಕ್ಕೆ ಎಲ್ಲ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡ್ತಾಯಿರಿ, ಸಕ್ಕತ್ತಾಗಿ ಬರುತ್ತೆ. ಈಗ ನಾವು ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ kg ಬೈಗೆ ಮೀನು ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಮಧ್ಯೆ ಮಧ್ಯೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ 1.5 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ನೀಟಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಅಭಿರುಚಿ ಫಿಶ್ ಫ್ರೈ ಮಸಾಲ ತೊಗೊಂಡಿದ್ದೀನಿ. ನೀವು ಯಾವ ಫ್ರೈ ಪೌಡರ್ ಬೇಕಿದ್ರೂ ತಗೋಬೋದು. ನಾನು ಅಭಿರುಚಿ ಅವ್ರ ಫಿಶ್ ಫ್ರೈ ಮಸಾಲನ ತಗೊಂಡಿದ್ದೀನಿ. ಫಿಶ್ ಫ್ರೈ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಳಿ. ಆ್ಯಂಡ್ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಇದಕ್ಕೆ ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ನೀರಾಗಿ ಖಾರ ಎಲ್ಲ ನೀಟಾಗಿ ಹಿಡ್ಕೊಳ್ಳೋದಿಲ್ಲ. ಸೊ ನೀರು ಜಾಸ್ತಿ ಹಾಕೋಬೇಡಿ. ನೋಡಿ ಕಲಿಸ್ಕೊಳ್ಳಿ. ನೀಟಾಗಿ ಫ್ರೈ ಬರೋ ಥರ ನೋಡ್ಕೊಳ್ಳಿ. ಫಿಶ್ ಒಳಗೆ ನೀಟಾಗಿ ಖಾರ ಹಚ್ಕೊಳ್ಳಿ. ನೋಡಿ, ಈ ರೀತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಅದೇ ರೀತಿ ಆಗುತ್ತೆ. ನೀಟಾಗಿ ಇದೇ ರೀತಿ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ ಆಗಿದೆ. ಈಗ ಇದನ್ನು ನಾವೊಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಪಟ್ ಅಂತ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ, ಖಾರ ಎಲ್ಲ ಇನ್ನೂ ಹಿಡ್ದಿರೋದಿಲ್ಲ. ಸೊ ನಾವು ಇದನ್ನು ಈಗ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಓಕೆ, ನಾನಿಲ್ಲಿ ಒಂದು ಅರ್ಧ ಗಂಟೆ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ನೀಟಾಗಿ ಖಾರ ಎಲ್ಲ ಹಿಡ್ದಿದೆ. ನೀವು ಈಗ ಇದನ್ನು ಮಾಡ್ಕೋಬೋದು. ನಾನೀಗ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕಾವಲಿ ನೀಟಾಗಿ ಕಾದಿದೆ. ಈಗ ಫಿಶ್ ಹಾಕ್ತೀನಿ. ನೋಡಿ, ಮನೇಲೂ ಟ್ರೈ ಮಾಡ್ತಾಯಿರಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ತಂದಾಗ ಹೀಗೆ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಮೂಡೆಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ತಿನ್ನಬೇಕು ಅನಿಸುತ್ತೆ, ಒಳ್ಳೆ ಊಟ ಸೇರುತ್ತೆ. ಬೈಗೆ ಮೀನು ಹಾಕಿರೋದ್ರಿಂದ ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನನಗಂತೂ ಈ ರೀತಿ ಎಲ್ಲ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ನೀವು ಇದೇ ರೀತಿ ಟ್ರೈ ಮಾಡ್ತಾಯಿರಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬೇವಿನ ಸೊಪ್ಪು ಇಟ್ಕೊತಾ ಇದ್ದೀನಿ. ಬೇವಿನ ಸೊಪ್ಪು ಫ್ಲೇವರ್ ಬರ್ತಾಯಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ.
ನಿಮಗೆ ಬೇಕಾದರೆ ಇಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ನೀಟಾಗಿ ಬೇಯ್ತಾ ಇದೆ. ತುಂಬ ಹೊತ್ತೇನು ಬೇಡ, ಒಂದು 10 ನಿಮಿಷ ಈ ರೀತಿ ಒಂದು ಕಡೆ ಕಾಯಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಬೆಂದೋಗ್ಬಿಡತ್ತೆ ಇದು. ನೋಡಿ ಮಗ್ಚಾಕೊತ ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಈಗ. ನೋಡಿ ನೀಟಾಗಿ ಹೇಳ್ತಾ ಇದೆ. ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಇದೇ ರೀತಿ ನೀಟಾಗಿ ಹೇಳುತ್ತೆ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಸೈಡ್ ನೀಟಾಗಿ ಬೆಂದಿದೆ. ನನ್ನ ಫಸ್ಟ್ ವಿಡಿಯೋ ಸ್ವಲ್ಪ ನರ್ವಸ್ ಆಗ್ತಿದೆ ಅಂತ ಎಲ್ಲ ಹೇಳ್ಕೊಂಡಿದ್ದೆ, ಫಸ್ಟ್ ವಿಡಿಯೋ ಆಗಿರೋದ್ರಿಂದ. ಸೊ ನಾನು ಸೆಕೆಂಡ್ ವಿಡಿಯೋನ ಬೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ನಾಟ್ ಬ್ಯಾಡ್ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಳ್ಳೆ ವೀಡಿಯೋಸ್ನ ನಾನು ವೆರೈಟಿ ಫುಡ್ಸ್ನೆಲ್ಲ ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ಹೊತ್ತೇನಾಗಲ್ಲ ಇದು. ಒಳ್ಳೆ ಟೇಸ್ಟ್ ಕೊಡುತ್ತೆ, ತಿಂತಾಯಿದ್ರೆ ನೋಡ್ತಾ ಇದ್ರೆ ಹಾಗೆ ತಿನ್ನಬೇಕು ಅನಿಸುತ್ತೆ. ವೇಸ್ಟ್ ಅಂತೂ ಏನಿಲ್ಲ, ಬೈಗೆ ಮೀನೆಲ್ಲ ತಿಂದರೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಇದು. ನೀವು ಮನೇಲಿ ಮಾಡ್ತಾಯಿರಿ, ನೋಡ್ತಾಯಿರಿ, ತಿಂತಾಯಿರಿ. ಇದೇ ರೀತಿ ನಾನು ನಿಮಗೆ ಒಳ್ಳೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ, ನೀವು ನೋಡ್ತಾಯಿರಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದೇ ಮಾತ್ರ ಅಲ್ಲ, ಬೇರೆ ಎಲ್ಲ ಮಾಡಿ ತೋರಿಸ್ತೀನಿ. ನೀವು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಸೂಪರಾಗಿ ಆಗಿದೆ ಮಾತ್ರ. ಓಕೆ ಬಾಯ್.